ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತೇನಪ್ಪ ಅಂದರೆ SSB ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್. ಅಂದರೆ ತುಂಬ ಜನ ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ. ಯಾಕಪ್ಪ ಅಂದರೆ ಇನ್ನೂ ಕಾಲೇಜಲ್ಲಿ ರಿಜಿಸ್ಟರ್ ನಂಬರ್ ಕೊಟ್ಟಿಲ್ಲ. ಸೊ ತುಂಬ ಜನರು ಅದಕ್ಕೇ ವೇಟ್ ಮಾಡ್ತಾಯಿದ್ದೀರಾ. ಸೊ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಇಲ್ಲದೇನೂ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರೂ ಭಯ ಬೇಡ. ಯಾಕಂದರೆ ಡೇಟ್ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಪ್ಪ ಅಂದರೆ ಗೋರ್ಮೆಂಟ್ ಸೀಟ್ದವರಿಗೆ ಏನಂದರೆ ರಿಜಿಸ್ಟರ್ ನಂಬರ್ ಇನ್ನೂ ಬಂದಿಲ್ಲ. ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಮದು ಲೇಟ್ ಅಡ್ಮಿಷನು. ಸೊ ನಿಮಗೋಸ್ಕರ ಎಕ್ಸ್ಟೆಂಡ್ ಮಾಡ್ತಾರೆ. ಏನು ತೊಂದರೆ ಇಲ್ಲ, ಭಯ ಪಡಬೇಡ್ರಿ. ಇಲ್ಲಿ ನೋಡ್ಕೋಬೋದು. ಫಸ್ಟ್ SSB ವೆಬ್ಸೈಟ್ ಬಂದ ಮೇಲೆ ನೀವು ಈ ಥರ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸ್ತದೆ ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2024 ಅಂದರೆ ಇವತ್ತು 30. ಸೊ ಇನ್ನೊಂದೇನಪ್ಪ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2024. ಸೊ ಇವತ್ತು ಲಾಸ್ಟ್ ಡೇಟು. ಇದಕ್ಕೇನು ಭಯ ಪಡಬೇಡ್ರಿ. ಯಾಕಂದರೆ ಡೇಟ್ ಎಕ್ಸ್ಟೆಂಡ್ ಆಗೇ ಆಗುತ್ತಾ, ಕನ್ಫರ್ಮ್ ಎಕ್ಸ್ಟೆಂಡ್ ಆಗೇ ಆಗ್ತದೆ. ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಯಾರಿಗೆ ಬಂದಿಲ್ಲ ಅವರು ಸಿ ಟಿ ನಂಬರ್ ಮೇಲೆ ಒಂದು ಸಲ ಟ್ರೈ ಮಾಡಿರಿ, ಅಪ್ಲೈ ಆಗುತ್ತೆ. ಆಗಲ್ಲ ಅಂತಲ್ಲ, ಅದು ಸಿ ಟಿ ನಂಬರ್ ಅಪ್ಡೇಟ್ ಆಗಿದ್ದರೆ ಅಷ್ಟೇ ಆಗ್ತದೆ. ಅಪ್ಡೇಟ್ ಆಗಿರಲ್ಲಪ್ಪ ಅಂದರೆ ಆಗಲ್ಲ. ಸೊ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ವೆಯ್ಟ್ ಮಾಡಿರಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಹಾಕಿರಿ, ಅವಸರ ಮಾಡಬೇಡ್ರಿ. ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಇವತ್ತೇ ಲಾಸ್ಟ್ ಡೇಟ್ ಅಂತಲ್ಲ, ಎಕ್ಸ್ಟೆಂಡ್ ಮಾಡ್ತಾರೆ, ಯಾರು ಭಯ ಬೇಡ. ಸೊ ಇನ್ನೊಂದೇನಪ್ಪ ಅಂದರೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಬಡ್ಡಿ ಫಾರ್ ಸ್ಟಡಿ ಒಂದು ವೆಬ್ಸೈಟಲ್ಲಿ, ಅಲ್ಲಿ ಕೂಡ ಸ್ಕಾಲರ್ಶಿಪ್ ಇರುತ್ತೆ ಅಂತ. ಆ ವಿಡಿಯೋ ಕೂಡ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೋಡಿರಿ, ಅದನ್ನು ಮಿಸ್ ಮಾಡ್ಕೋಬೇಡ್ರಿ. ಇದು ಗೌರ್ಮೆಂಟ್ ಸ್ಕಾಲರ್ಶಿಪ್, ಬಟ್ ಅದನ್ನು ಬರುತ್ತೆ, ಅದು ಬರಲ್ಲ ಅಂತಲ್ಲ, ಎಲ್ಲ ಬರುತ್ತೆ. ನೀವು ಯಾವ್ದು ಅಪ್ಲೈ ಮಾಡ್ತೀರಿ ಅದೆಲ್ಲ ಬರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಮನೇಲಿ ಯಾರಾದರೂ ತಮ್ಮ ಅಥವಾ ತಂಗಿ ಇದ್ದರೆ ಇಲ್ಲಿ ನೋಡ್ಕೋಬೋದು. 2024-25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಮೀನ್ಸ್ 1 to 10th ಅವರಿಗೆ ಕೂಡ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ. ಸೊ ನಿಮ್ಮ ಮನೇಲಿ ಯಾರಾದರೂ ತಂಗಿ ತಮ್ಮ ಯಾರಾದಿದ್ದರೆ ಅವರಿಗೂ ಅಪ್ಲೈ ಮಾಡಿಸ್ರಿ, ಅವರಿಗೂ ಸ್ಕಾಲರ್ಶಿಪ್ ಬರುತ್ತೆ, ಮಿಸ್ ಮಾಡ್ಕೋಬೇಡ್ರಿ. ಸೊ ಇಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದರೂ ಅಪ್ಡೇಟ್ ತರ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಯಾರ ಹತ್ರ ID ಆ್ಯಂಡ್ ಪಾಸ್ವರ್ಡ್ ಇಲ್ಲೋ ಅವರು ಫಸ್ಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೊಟ್ಟರಲ್ಲ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ. ಮೀನ್ಸ್ ನಿಮ್ಮ ಹತ್ರ ನೀವು ಯಾವಾಗಲೂ SSB ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಲಿಲ್ಲಪ್ಪ ಅಂದರೆ ನೀವು ಫಸ್ಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅಕಸ್ಮಾತ್ ನಿಮ್ಮ ಹತ್ರ SSB ID ಆ್ಯಂಡ್ ಪಾಸ್ವರ್ಡ್ ಮೊದಲೇ ನೀವು ಅಪ್ಲೈ ಮಾಡಿದ್ರಿ, SSB ID ಆ್ಯಂಡ್ ಪಾಸ್ವರ್ಡ್ ಇತ್ತಪ್ಪ ಅಂದರೆ 2ನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೋದು. ಸೊ ಸ್ಕಾಲರ್ಶಿಪ್ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಸರ್ವರ್ ಬಿಜಿ ಐತಿ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಸೊ ಬಿಜಿ ಐತಿ, ಅಪ್ಲೈ ಮಾಡ್ಕೊರಿ. 2ನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊರಿ. ಸೊ ನಾನು ಹೇಳಿದೆಲ್ಲ ಸಿ ಟಿ ನಂಬರ್ ಟ್ರೈ ಮಾಡಿರಿ, ಬರಲಿಲ್ಲಪ್ಪ ಅಂದರೆ ಸರಿ, ವೇಟ್ ಮಾಡಿರಿ, ಏನಾಗಲ್ಲ, ಡೇಟ್ ಎಕ್ಸ್ಟೆಂಡ್ ಆಗುತ್ತಾ. ಸೊ ಇಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ಎಲ್ಲ ಅಪ್ಡೇಟ್ಸು ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಟೇಕ್ ಕೇರ್, ಬಾಯ್.